ಜಾಲತಾಣದಲ್ಲಿ ಬೆಳ್ಳುಳ್ಳಿ ಕಬಾಬ್ ಅತಿ ಹೆಚ್ಚು ಸದ್ದು ಮಾಡ್ತಿದ್ರೆ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ದರ ಕೂಡ ಗಗನಕ್ಕೇರಿದೆ. ಇದರಿಂದಾಗಿ ಹೋಟೆಲ್ ಮಾಲೀಕರು ಹಾಗೂ ಗ್ರಾಹಕರು ಜೊತೆಗೆ ಹೋಟೆಲ್ನಲ್ಲಿ ಪದಾರ್ಥಗಳನ್ನು ಕೊಂಡುಕೊಳ್ಳುವವರು ಕೂಡ ಸಾಕಷ್ಟು ತ್ರಾಸಕ್ಕೆ ಒಳಗಾಗ್ತಿದ್ದಾರೆ. ಇದಕ್ಕಾಗಿಯೇ ಮೈಸೂರಿನಲ್ಲಿ ಹೋಟೆಲ್ಗಳಲ್ಲಿ ಒಂದು ಆಫರ್ ಅನ್ನು ಕೂಡ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಈಗ ಬಿಡುಗಡೆ ಮಾಡ್ತಿದ್ದಾರೆ. ಈ ದರ ಏರಿಕೆ ಹಾಗೂ ಆಫರ್ಗಳ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಲೀಕರ ಸಂಘದ ಅಧ್ಯಕ್ಷರಂತಹ ನಾರಾಯಣಗೌಡರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯ ಜಾಲತಾಣದಲ್ಲಿ ಬೆಳ್ಳುಳ್ಳಿ ಕಬಾಬ್ ಅತಿ ಹೆಚ್ಚು ಟ್ರೆಂಡ್ ಆಗ್ತಿದೆ ಸರ್. ಅದೇ ರೀತಿ ಈಗ ಬೆಳ್ಳುಳ್ಳಿ ದರ ಕೂಡ ಏರಿಕೆ ಆಗಿದೆ. ಜನ ಬೆಳ್ಳುಳ್ಳಿ ಕಬಾಬ್ ಇಷ್ಟಪಡ್ತಿರೋ ಕಾರಣ ಈ ರೀತಿ ಬೆಳ್ಳುಳ್ಳಿ ದರ ಏರಿಕೆ ಆಗಿದೆ, ಹೇಗೆ ಸರ್? ಇಲ್ಲ, ಏನಾಗಿದೆ, ಇತಿಹಾಸದಲ್ಲಿ ಅವಲೋಕಿಸಿ ನೋಡಿದಾಗ ಯಾವತ್ತೂ ಕೂಡ ಬೆಳ್ಳುಳ್ಳಿ ಈ ಮಟ್ಟದ ದರ ಏರಿಕೆ ಆಗಿರಲಿಲ್ಲ. 500 ರೂಪಾಯಿವರೆಗೂ ರೀಚ್ ಆಗಿತ್ತು. ಈಗ ನಿನ್ನೆ ಮೊನ್ನೆಯಿಂದ 380, 390, 400 ರೂಪಾಯಿಗೆ ಇಳಿದಿದೆ. ಆದರೆ ಇಷ್ಟೊಂದು ದುಬಾರಿ ಬೆಳ್ಳುಳ್ಳಿ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಮೊದಲು ಎಷ್ಟಿತ್ತು ಸರ್ ಹಾಗಾದ್ರೆ ದರ? ಮೊದಲು 100 ರೂಪಾಯಿ ಆಸ್ಪಾಸಿನಲ್ಲಿ 100, 110, 120, ಇದುವರೆಗೂ ತುಂಬ ಹೆಚ್ಚಂದ್ರೆ 150 ರೂಪಾಯಿ ಆಗಿದೆ. 500 ರೂಪಾಯಿ ಯಾವತ್ತಿಗೂ ಕೂಡ ಬೆಲೆ ಆಗಿರಲಿಲ್ಲ. ಈಗ ಆಗಿರೋದ್ರಿಂದ ಅದನ್ನು ನಾವು ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು ಪದಾರ್ಥಗಳಿಗೆ ಬೆಳ್ಳುಳ್ಳಿ ಹಾಕಲೇಬೇಕಾಗುತ್ತೆ. ಅದಕ್ಕೆ ನಾವೇನು ಈ ತಾತ್ಕಾಲಿಕವಾಗಿ ಬೆಳ್ಳುಳ್ಳಿ ಹಾಕುವಂಥ ಪದಾರ್ಥಗಳನ್ನ ನಾವು ಕೈ ಬಿಟ್ಟು ಅದೇ ಬೆಳ್ಳುಳ್ಳಿಗೆ ಏನು ನಾವು ದರ ಹೂಡ್ತೀವಿ ಅದನ್ನು ರಿಯಾಯಿತಿ ದರದಲ್ಲಿ ಗ್ರಾಹಕರಿಗೆ ಕೊಡೋಣ ಅಂತ ಒಂದು ಚಿಂತನೆ ಮಾಡಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಯಾವ ಥರ ಸರ್ ಅದು? ಬೆಳ್ಳುಳ್ಳಿ ಏನು ಯಥೇಚ್ಛವಾಗಿ ಏನು ಚೈನೀಸು ನಾರ್ತ್ ಐಟಮ್ಗೆ ಮತ್ತು ಊಟಕ್ಕೆ ಬಳಸ್ತೀವಿ ಅದನ್ನು ಕಂಪ್ಲೀಟ್ ಟೋಟಲಿ ಅದು ಬ್ಯಾನ್ ಮಾಡಿಬಿಡೋದು. ಬೆಳ್ಳುಳ್ಳಿ ಅದು ಕಡಿಮೆ ಮಾಡಿದಾಗ ಏನಾಗುತ್ತೆ, ನಾವು ಗ್ರಾಹಕರಿಗೆ ಅದೇ ನಮಗೇನು ಉಳಿತಾಯ ಆಗುತ್ತೆ ಅದನ್ನು ಗ್ರಾಹಕರಿಗೆ 10% ಬೆಳ್ಳುಳ್ಳಿ ಪದಾರ್ಥ ಉಪಯೋಗಿಸೋಂಥ ಊಟ ತಿಂಡಿಗಳಿಗೆ 10% ರಿಯಾಯಿತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ರೈಟ್. ಹೋಟ್ಲುಗಳು ಮಾಲೀಕರು ಏನಂತಾರೆ ಸರ್, ಗ್ರಾಹಕರು ಏನಂತಾರೆ ಸರ್? ಗ್ರಾಹಕರು, ಏಕೆಂದರೆ ಗ್ರಾಹಕರಿಗೆ ಏನಾಗಿದೆ, ಭಾಳ ಒಂದು ಸಲ ಎಲ್ಲ ಬೆಳ್ಳುಳ್ಳಿ ಜಾಸ್ತಿ ಆಗುತ್ತೆ, ಒಂದು ಸಲ ಎಲ್ಲ ಬೇರೆ ಬೇರೆ ಪದಾರ್ಥಗಳು ಜಾಸ್ತಿ ಆದಾಗ ನಾವು ಪ್ರತಿ ಸಲ ಒಂದೊಂದು ಪದಾರ್ಥ 2 ಪದಾರ್ಥ ಜಾಸ್ತಿ ಆದಾಗ ನಾವು ರೇಟ್ಗಳನ್ನ ಜಾಸ್ತಿ ಮಾಡಿಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾವೇನು ರೇಟು ಕೂಡ ಆ ರೀತಿ ಎಲ್ಲ ಜಾಸ್ತಿ ಮಾಡಿ ಯಾವತ್ತೋ ಒಂದು ದಿವಸ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ನಾವು ಒಂದು ಸಲ ಏರಿಸಿದ ರೇಟು ಕಡಿಮೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮೆನು ಎಲ್ಲ ಚೇಂಜಸ್ ಮಾಡಿ ಇನ್ಯಾವುದೋ ಪದಾರ್ಥ ಜಾಸ್ತಿ. ಅದಕ್ಕೆ ಆ ಕಾರಣದಿಂದ ನಾವೇ ಕೂಡ ವ್ಯಾಪಾರದಲ್ಲಿ ಸರಿದೂಗಿಸ್ಕೊಂಡು ಹೋಗೋದಕ್ಕೆ, ಲಾಭ ನಷ್ಟ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಬೆಳ್ಳುಳ್ಳಿಯನ್ನು ಅವಾಯ್ಡ್ ಮಾಡಿ ಬೇರೆ ಪದಾರ್ಥಗಳನ್ನ ನಾವು ಹೊಂದಾಣಿಕೆ ಮಾಡಿಕೊಂಡು ಗ್ರಾಹಕರಿಗೂ ತೊಂದರೆ ಆಗಬಾರ್ದು, ಗ್ರಾಹಕರ ದೃಷ್ಟಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ರೇಟ್ ಜಾಸ್ತಿ ಮಾಡದೇ ಇದ್ದಂಗೆ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ರಿಯಾಯಿತಿ ಸಿಗಲಿ ಅಂತ ನಾವೊಂದು ಪ್ರಯತ್ನ ಮಾಡಿದ್ದೀವಿ ಮೈಸೂರು ಜಿಲ್ಲೆಯಿಂದ. ಇದೇ ರೀತಿ ರಾಜ್ಯಾದ್ಯಂತ ಏನಾದರೂ ಅಭಿಯಾನ ಆಗುತ್ತೆ ಸರ್ ಬೆಳ್ಳುಳ್ಳಿ ಐಟಮ್ಗಳನ್ನ ಕಡಿಮೆ ಮಾಡಲಿಕ್ಕೆ? ನಾವು ಮೈಸೂರಿನ ಪ್ರಪ್ರಥಮವಾಗಿ 31 ಜಿಲ್ಲೆಯಲ್ಲಿ ಮೈಸೂರಿಂದ ಪ್ರಥಮವಾಗಿ ಈ ರೀತಿ ನಾವು ಪ್ರಯತ್ನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ರೇಟ್ ಏನು ಕಡಿಮೆ ಆಗಲಿಲ್ಲ ಅಂದರೆ ರಾಜ್ಯಾದ್ಯಂತ ಈ ಒಂದು ಯಶಸ್ವಿ ಕಾರ್ಯಕ್ರಮ ಬೆಳ್ಳುಳ್ಳಿ ಇಲ್ಲದೆ ಪದಾರ್ಥ ತಗೊಂಡವರಿಗೆ, ಬೆಳ್ಳುಳ್ಳಿ ಹಾಕದಿರೋಂಥ ಪದಾರ್ಥ ಜನರು ಕೂಡ ಇಷ್ಟಪಡಲಿ, ಬೆಳ್ಳುಳ್ಳಿಗಿಂತ ನಮಗೆ ರೇಟು ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅನ್ನೋದು ಭಾವನೆಯಿಂದ ಅವರು ಸದ್ಬಳಕೆ ಮಾಡಿಕೊಳ್ಳಿ, ಗ್ರಾಹಕರಿಗೂ ತೊಂದರೆ ಇಲ್ಲ, ಮಾಲೀಕರಿಗೂ ತೊಂದರೆ ಇಲ್ಲ ಅನ್ನೋದು ಈ ಒಂದು ಸಂವಾದದ ಅಡಿಯಲ್ಲಿ ನಾವು ಈ ಥರ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಂತಹ ನಾರಾಯಣಗೌಡ ಅವರ ಮಾತುಗಳು. ಬೆಳ್ಳುಳ್ಳಿ ಕಬಾಬ್ ಅನ್ನ ತಿನ್ನೋದು ಯೋಚನೆ ಮಾಡೋದಿರಲಿ, ಬೆಳ್ಳುಳ್ಳಿ ಬಳಸಿದಂತಹ ಪದಾರ್ಥಗಳನ್ನೇ ಕಡಿಮೆ ಮಾಡಿ ನಿಮಗೆ 10% ರಿಯಾಯಿತಿ ದರವನ್ನು ಕೊಡ್ತೀವಿ ಅಂತ ಹೇಳಿ ಮೈಸೂರಿನಲ್ಲಿರುವಂತಹ ಎಲ್ಲ ಹೋಟೆಲ್ ಮಾಲೀಕರ ಸಂಘದವರಿಗೆ ಹಾಗೂ ಹೋಟೆಲ್ ಮಾಲೀಕರಿಗೆ ಸದ್ಯ ಈಗ ಫಾರ್ಮನ್ ಅನ್ನು ಹೊರಡಿಸುವಂತಹ ಕೆಲಸಕ್ಕೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಮುಂದಾಗಿದ್ದಾರೆ. ಇದೇ ಅಭಿಯಾನ ಒಂದು ವೇಳೆ ಸಕ್ಸಸ್ ಆದ್ರೆ ಇದೇ ಒಂದು ಅಭಿಯಾನವನ್ನ ಇಡೀ ರಾಜ್ಯಾದ್ಯಂತ ನಾವು ಇರುವಂತಹ ಎಲ್ಲ ಹೋಟೆಲ್ ಮಾಲೀಕರಿಗೂ ಕೂಡ ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತೀವಿ. ಬೆಳ್ಳುಳ್ಳಿ ಪದಾರ್ಥವನ್ನ ತೀರಾ ಕಡಿಮೆ ಬಳಸುವ ನಿಟ್ಟಿನಲ್ಲಿ ನಾವು ದಿಟ್ಟ ಹೆಜ್ಜೆಯನ್ನ ಇರಿಸ್ತೀವಿ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.